Namaste students. So welcome to chemistry online classes, Vivekananda College, Puttur. Myself Anusha from Department of Chemistry. So today we are going to discuss that is one of the important chapters of organic chemistry, that is the hydrocarbons. As the name itself suggests, so it is the simplest word, so where itself it depicts the meaning, that is, so the compounds which consist of hydrogen and carbon are termed as hydrocarbons. So ಯಾವುದೆಲ್ಲ ಕಂಪೌಂಡ್ಗಳು ಕಾರ್ಬನ್ ಮತ್ತು ಹೈಡ್ರೋಜನಿಂದ ಮಾಡಲ್ಪಟ್ಟಿವೆಯೋ ಅಂಥ ಕಂಪೌಂಡ್ಸ್ಗಳನ್ನು ನಾವು ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ ಕರೀತೇವೆ. So you have discussed in the earlier chapter, that is about the alkanes, alkenes, alkynes. So in this chapter we are going to study in detail about those things, their reactivity, their preparation and their uses. ಸೊ ಈ ಹೈಡ್ರೋಕಾರ್ಬನ್ ಚಾಪ್ಟರ್ ಯಾಕೆ ಓದಬೇಕು ಅಥವಾ ಏನು ಇಂಪಾರ್ಟೆನ್ಸ್ ಇದ್ರದ್ದು ಅಂತೇಳಿ. ಸೊ ದಿಸ್ ಹೈಡ್ರೋಕಾರ್ಬನ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆರ್ ಎ ಕೀ ರೋಲ್ ಇನ್ ಅ ಡೇ ಟು ಡೇ ಲೈಫ್. ಸೊ ಇದಕ್ಕೆ ಮೇನ್ ಸೋರ್ಸ್ ಯಾವುದು, ಹೈಡ್ರೋಕಾರ್ಬನ್ಸ್ಗೆ ಸೋರ್ಸ್ ಯಾವುದು ಅಂತ ಹೇಳಿದರೆ, ಸೊ ದಟ್ ಈಸ್ ದ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸಸ್, ಕೋಲ್ ಗ್ಯಾಸ್. ಸೊ ಇದರ ಸೋರ್ಸಸ್ಗಳು ಎಲ್ಲಿಂದ ಸಿಗುತ್ತೆ ನಮಗೆ ಹೈಡ್ರೋಕಾರ್ಬನ್ಸ್. ಸೊ ನ್ಯಾಚುರಲ್ ಗ್ಯಾಸ್ consist of methane. So mainly it consists of methane. So you have heard all these names earlier. So methane, and it consists of other hydrocarbons. And petroleum. Petroleum is made up of alkanes and alkenes. So petroleum is used in day to day life. So it is a source of energy and as well as it is used as a fuel in the same case. So this is natural gas. So you have to kelirbodu LPG. So that is its abbreviation of liquefied petroleum gas. ಎಲ್ಲ ಮನೆಗಳಲ್ಲಿ ಇರಬಹುದು LPG. ಮತ್ತೆ ಸೊ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಕಂಪ್ರೆಸ್ ಮಾಡಿ. ಸೊ ಈಗ ಹೊಸತ್ತು LNG, ದಟ್ ಈಸ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಈ ಕಂಪೌಂಡ್ಸ್ಗಳು, ಸೊ ಇದರಲ್ಲಿ ಸೊ ಆಲ್ ದೀಸ್ ಗ್ಯಾಸಸ್ ಆರ್ ಮೇಡ್ ಅಪ್ ಆಫ್ ನಥಿಂಗ್ ಬಟ್ ಹೈಡ್ರೋಕಾರ್ಬನ್ಸ್. ಆ್ಯಂಡ್ ದೆನ್ so these hydrocarbons are the starting material or else by which the polymers are prepared ಅಂತ ಹೇಳಿದರೆ, ಪಾಲಿಮರ್ ಅನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಆದರೆ ನಮಗೆ ಹೈಡ್ರೋಕಾರ್ಬನ್ಸ್ ಬೇಕೇ ಬೇಕು. ಸೊ ಪಾಲಿಮರ್ಸ್ ಹೇಳಿದರೆ ಯಾವ ಟೈಪಿನ ಪಾಲಿಮರ್ಸ್ ಹೇಳಿದರೆ, ಸೊ ಪಾಲಿಥೀನ್ ಆಗಿರ್ಬೋದು, ಈಥೀನನ್ನು ಯೂಸ್ ಮಾಡಿಕೊಂಡು ಪ್ರಿಪರೇಷನ್ ಮಾಡುವ ಪಾಲಿಮರ್, ದಟ್ ಇಸ್ ಪಾಲಿಥೀನ್. ಆ್ಯಂಡ್ propene starting material propene ತಗೊಳ್ದು. ಸೊ propene comes under hydrocarbons. ಸೊ ಅದನ್ನು ತಗೊಂಡು ಯೂಸ್ ಮಾಡಿ polymers. and one more we have polystyrene. So all these are the examples for the polymers which are prepared from hydrocarbons. Then these hydrocarbons are also used as a solvents for ಮೆನಿ ಪೇಂಟ್ಗಳಿಗೆ ಸಾಲ್ವೆಂಟ್ ಆಗಿ ಯೂಸ್ ಮಾಡಲಿಕ್ಕೆ ಹೈಡ್ರೋಕಾರ್ಬನ್ಸನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಕೋಲ್ ಗ್ಯಾಸ್ಗಳನ್ನು ಸಿಂಥಸೈಸ್ ಮಾಡಲಿಕ್ಕೆ ಕೋಲ್ ಗ್ಯಾಸಸಲ್ಲಿ ಇರೋದು ಕಾರ್ಬನ್ ಕಂಪೌಂಡ್ಗಳಿರೋದು. ದೆನ್ ಸೊ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಡೈಸ್. ಕೇಳಿರ್ಬೋದು ವರ್ಡ್ ಡೈ, ಹೇರ್ ಡೈಗಳನ್ನೆಲ್ಲ. ಸೊ ಇಟ್ ಈಸ್ ಅ ಕಲರ್ಡ್ ಕಂಪೌಂಡ್. ಸೊ ಇಟ್ ಸ್ಟಿಕ್ಸ್ ಟು ಇಟ್. ಫ್ಯಾಬ್ರಿಕ್ ಆಗಿರ್ಬೋದು, ಸೊ ಸ್ಕಿನ್ನಿಗೆ ಒಂದು ಸಲ, ಸೊ ಕಲರ್ಡ್ ಕಂಪೌಂಡ್. ಸೊ ದ್ಯಾಟ್ ಆರ್ ಕಾಲ್ಡ್ ಆಸ್ ಡೈ. ಆರ್ಗ್ಯಾನಿಕ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಹೈಡ್ರೋಜನ್ ಇರೋದು ಅದರಲ್ಲಿ ಕೂಡ. ಸೊ ಡೈಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಸೊ ಇನ್ ದ ಪ್ರಿಪರೇಷನ್ ಆಫ್ ಡ್ರಗ್ಸ್ ದ ಹೈಡ್ರೋಕಾರ್ಬನ್ಸ್ ಇಸ್ ನೆಸೆಸರಿಲಿ ಯೂಸ್ಡ್. So these are all the application of hydrocarbons.
ಸೊ ಇದನ್ನು ಈ ಹೈಡ್ರೋಕಾರ್ಬನ್ಸಿಂದ ಇಷ್ಟೆಲ್ಲ ಯೂಸಸ್ ಉಂಟು. ಸೊ ಈ ಡ್ರಗ್ ಆಗಿರ್ಬೋದು, ಪಾಲಿಮರ್ ಆಗಿರ್ಬೋದು, ಅಥವಾ ಪೆಟ್ರೋಲಿಯಂ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಹೈಡ್ರೋಕಾರ್ಬನ್ಸ್ ಇಸ್ ಮಸ್ಟ್. So this is about the introduction part, and let us now see the classification of hydrocarbons. ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ. So these hydrocarbons are classified as saturated, unsaturated, and then aromatic. Saturated compounds, unsaturated compounds, and aromatic compounds. So saturated are the compounds or organic compounds in which different carbon atoms are linked by a single bond ಅಂತ ಹೇಳಿದ್ರೆ. ಸೊ ಕಂಪೌಂಡ್ಸ್ಗಳಲ್ಲಿ ಎರಡು ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಇದ್ದರೆ, ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಎ ಓಪನ್ ಚೈನ್ ಸ್ಟ್ರಕ್ಚರ್. ಇದೊಂದು ಕಾರ್ಬನ್, ಸೊ ಇದೊಂದು ಕಾರ್ಬನ್. ಸೊ ಇದೆರಡನ್ನು ಲಿಂಕ್ ಮಾಡಬೇಕು, ಲಿಂಕ್ ಆಗಬೇಕು ಅಂತ ಹೇಳಿದ್ರೆ, ಸೊ ಇಟ್ ನೀಡ್ಸ್ ಟು ಫಾರ್ಮ್ ಎ ಬಾಂಡ್. ಅದರ ಎರಡರ ನಡುವೆ ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ಈ ಬಾಂಡ್ ಸಿಂಗಲ್ ಬಾಂಡಿಂದ ಫಾರ್ಮೇಷನ್ ಆದರೆ, ಸೊ ಈ ಥರ ಬಾಂಡ್ ಫಾರ್ಮೇಷನ್ ಆದರೆ, ಸೊ ದೀಸ್ ಟು ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಬೈ ಅ ಸಿಂಗಲ್ ಬಾಂಡ್, ಆ್ಯಂಡ್ ಇಟ್ ಹ್ಯಾಸ್ ಅ ಓಪನ್ ಸ್ಟ್ರಕ್ಚರ್, ಓಪನ್ ಚೈನ್ ಸ್ಟ್ರಕ್ಚರ್ ಉಂಟಿದ್ದಕ್ಕೆ. And you need to satisfy the valency of the carbon atom. So here already, so the valency of, you need to remember this throughout, valency of carbon is 4. So you need to satisfy the valency. One is already filled, ಒಂದು fill ಆಗಿದೆ, ಇನ್ನು you need to add 3 more. So it is 1, 2, 3. So this carbon has got 4 of its valency, and this one, so you need to fill remaining, you need to fill 3. So this is nothing but the structure of 2 carbon atoms. So it is eth, and single bond, so it is ethane. So this is what saturated compounds are. So saturated compounds are the organic compounds which consist of open chain structure, or else it may have the closed chain also, in which the different carbon atoms are linked by a single bond. Then such kind of hydrocarbons are called as saturated hydrocarbons. So in this case, again this can be classified into alkanes and then cycloalkanes. If the compounds form a open chain structure by the linkage of 2 different carbon atoms with a single bond, so then it is alkanes. So if the carbon atoms are singly linked, or it forms a single bond with each other and forms a closed structure or a ring structure ಅಂತ ಹೇಳಿದ್ರೆ, ಈಗ ಈ ಕಂಪೌಂಡ್ ಅಲ್ಲಿ ನೋಡಿದ್ದು ನಾವು ಓಪನ್ ಸ್ಟ್ರಕ್ಚರ್, ಸ್ಟ್ರೇಟ್ ಚೈನ್ ಉಂಟಿದ್ರಲ್ಲಿ. ಸೊ ಯು ಕ್ಯಾನ್ ರೈಟ್ ದ ಎಕ್ಸಾಂಪಲ್ ಆಫ್ CH3, CH2, CH2, CH3. ಇದನ್ನೇ ನಾನು ಕ್ಲಬ್ ಮಾಡಿ ಬರ್ದದ್ದು, ಈ H3 ಅನ್ನು ಹೀಗೆ ಸೊ ಕ್ಲಬ್ ಮಾಡಿ ಬರ್ದದ್ದು. So this is an example for alkanes. So alkanes comes under saturated hydrocarbons. So CH3, CH2, CH2, CH3. So if in case, if the different carbon atoms are linked by a single bond ಅಂತ ಹೇಳಿದ್ರೆ, ಕಾರ್ಬನ್ ಇಂದ ಕಾರ್ಬನ್ಗೆ ಸಿಂಗಲ್ ಬಾಂಡೇ ಇರೋದು, ಬಟ್ ಇಟ್ ಫಾರ್ಮ್ಸ್ ಎ ಕ್ಲೋಸ್ಡ್ ಸ್ಟ್ರಕ್ಚರ್ ಆರ್ ಎ ರಿಂಗ್ ಸ್ಟ್ರಕ್ಚರ್. ಇದು ಏನಾಗುತ್ತೆ, ಕ್ಲೋಸ್ಡ್ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡಿದೆ. ಇದು ಚೈನ್ ಸ್ಟ್ರಕ್ಚರ್. ಇದನ್ನು ಕ್ಲೋಸ್ ಸ್ಟ್ರಕ್ಚರ್ ಹೇಗೆ ಬರಿಬಹುದು ಹೇಳಿದ್ರೆ, 2 ಕಾರ್ಬನ್ ಲಿಂಕ್ ಆಯಿತು. ಸೊ ಇದಕ್ಕೆ ಇನ್ನೊಂದು ಕಾರ್ಬನ್ ಲಿಂಕ್ ಆಗುತ್ತೆ. ಸೊ ಈ ಕಾರ್ಬನ್ಗೆ ಇನ್ನೊಂದು ಕಾರ್ಬನ್, ಸೊ ಲಿಂಕ್ ಆಗಿ ಯಾವ ಟೈಪಿನ ಫಾರ್ಮೇಷನ್ ಆಗುತ್ತೆ, ಸೊ ಕ್ಲೋಸ್ಡ್ ಸ್ಟ್ರಕ್ಚರ್ ಅಥವಾ ರಿಂಗ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಆರ್ ಎಲ್ಸ್ ಮೇ ಟೇಕ್ ಎಕ್ಸಾಂಪಲ್ ಆಫ್ ಸೊ ದಿಸ್ ಇಸ್ cycloalkanes, ಬಟ್ ಹೇಗಿರುತ್ತೆ, ಸೊ ಇನ್ ಅ ರಿಂಗ್ ಸ್ಟ್ರಕ್ಚರ್. ಸೊ ದಟ್ ಕ್ಯಾನ್ ಬಿ, ಸೊ ದಿಸ್ ಇಸ್ aliphatic and this is alicyclic. You have heard all these names, just brushing up those.
alicyclic, aliphatic as well as cyclic. So these are the organic compounds which consist of which consist of carbon atoms which forms a ring structure, but their properties resembles or which has the similarities of aliphatic compounds. So iದೇ ಸ್ಟ್ರಕ್ಚರ್, ಇದು ಓಪನ್ ಸ್ಟ್ರಕ್ಚರ್, ಅದನ್ನು ಕ್ಲಬ್ ಮಾಡಿ ಹೈಡ್ರೋಜನ್ ರಿಮೂವ್ ಮಾಡಿ ಬರೆದ್ರೆ ಸೊ ಇಲ್ಲಿ ಗೆಟ್ ಅ ಕ್ಲೋಸ್ ಸ್ಟ್ರಕ್ಚರ್. ಸೊ ದಿಸ್ ಇಸ್ ಬ್ಯೂಟೇನ್. ಸೊ ದಿಸ್ ಇಸ್ n butane, straight chain. n refers to common naming, straight chain, and this is closed. So it is, you have a cyclic structure, so it is cyclo, 4 carbon atoms, so it is butane. Here it needs to be closed ring onto, so it is cyclo, 3 carbon atoms, so it is cyclopropane, or else this can also be written as if in this case, then it needs to be cyclic structure, cyclo, then we have a carbon to carbon double bond, so it is 5 carbon atoms, pent, and then double bond we have, so it is, the suffix needs to be -ene, so it is pentene. So this is about alkanes and cycloalkanes. So alkanes will be having a open chain structure in which carbon atoms are linked by carbon to carbon single bond, whereas in the case of cycloalkanes the carbons are linked by a single bond but they have a ring structure or closed structure. ರಿಂಗ್ ಅಥವಾ ಕ್ಲೋಸ್ಡ್ ಸ್ಟ್ರಕ್ಚರ್ ಇದ್ರೆ ಅದನ್ನ ಆಲ್ಕೇನ್ಸ್, ಬಟ್ ಅದರ ಪ್ರಾಪರ್ಟಿಗಳೆಲ್ಲ ಆಲ್ಕೇನ್ಸ್ ತರ ಇರುತ್ತೆ, ಬಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸೈಕ್ಲಿಕ್ ಫಾರ್ಮ್ ಅಲ್ಲಿ ಅಥವಾ ರಿಂಗ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಆಲ್ಕೇನ್ಸ್ ಅಂಡ್ ಸೈಕ್ಲೋ ಆಲ್ಕೇನ್ಸ್. ಸೊ ದೆನ್ ಕಮ್ಸ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. Unsaturated. So here the organic compounds will be having the carbon, obviously the carbon and hydrogen. So these carbon atoms will be connected by a double bond or a triple bond or a molecule which consists of double bond as well as a triple bond. So such kind of compounds are called as unsaturated compounds or unsaturated hydrocarbons. ಸೊ ಈ ಥರದ ಹೈಡ್ರೋಕಾರ್ಬನ್ಸ್ ಅಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ನ ನಡುವೆ ಅಟ್ಲೀಸ್ಟ್ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಆಗಿರ್ಬೋದು, ಅಥವಾ ಹೀಗೆ ಡಬಲ್ ಬಾಂಡ್ ಆಗಿರ್ಬೋದು, ಅಥವಾ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಆಗಿರ್ಬೋದು, ಅಥವಾ ಒಂದು ಕಂಪೌಂಡ್ ಅಲ್ಲಿ ಎರಡೂ ಕೂಡ ಫಾರ್ಮೇಷನ್ ಆಗಿರ್ಬೋದು. ಇಫ್ ಐ ಕಂಪೇರ್ ದಿಸ್ CH2 ಈ ಥರದ ಕಂಪೌಂಡಲ್ಲಿ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇರ್ಬೋದು, ಆ ಥರದ ಬಂದರೆ ಸೊ ದೋಸ್ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ದ ಹೈಡ್ರೋಕಾರ್ಬನ್ಸ್ ವಿಚ್ ಕನ್ಸಿಸ್ಟ್ ಆಫ್ ಅಟ್ಲೀಸ್ಟ್ 1 ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಆರ್ ಅ ಡಬಲ್ ಬಾಂಡ್ ಆ್ಯಂಡ್ ಟ್ರಿಪಲ್ ಬಾಂಡ್ ಇನ್ ಅ ಕಂಪೌಂಡ್. ಆ ಥರ ಬಂದರೆ ಅನ್ಸ್ಯಾಚುರೇಟೆಡ್. ಸೊ ಎಕ್ಸಾಂಪಲ್ ಯಾವ್ದು ಬೇಕಾದ್ರೂ ಬರೀಬೋದು. So but whenever you are going to write the organic compound you need to be clear that so the carbon is bonded to 4 hydrogen atoms. So here it is 3 plus 1 4, ಇದೊಂದು ಬಾಂಡು ಮತ್ತು ಅದ್ರ ಜೊತೆಗೆ 3, ಸೊ 4 ಆಯಿತು. ಈ ಕಾರ್ಬನ್ಗೆ 1 ಆಯಿತು, ಎರಡನೇದು ಮತ್ತು ಇನ್ನೆರಡು 4 ಆಯಿತು. ಇದಕ್ಕೆ 2 ಉಂಟು ಇಲ್ಲಿ, ಇನ್ನೆರಡು, ಸೊ ಇಟ್ ಇಸ್ 4. ಸೊ ದಟ್ಸ್ ಇಸ್ ನಥಿಂಗ್ ಬಟ್ propene. 3 carbon atoms with a double bond, so it is propene. So the name of this molecule will be so here double bond and a triple bond. So you know the priority order, priority goes with the double bond and then comes the triple bond. So it is 1 2 3 4 5. ಎರಡು ಬೈ ಫಂಕ್ಷನ್ ಅಲ್ಲಿ ಇದ್ರೆ ಒಂದೇ ಮಾಲಿಕ್ಯೂಲ್ ಅಲ್ಲಿ ಡಬಲ್ ಬಾಂಡ್ ಮತ್ತೆ ಟ್ರಿಪಲ್ ಬಾಂಡ್ ಇದ್ರೆ ಪ್ರಯಾರಿಟಿ ಯಾರಿಗೆ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರೆ ಡಬಲ್ ಬಾಂಡಿಗೆ ಜಾಸ್ತಿ ಕೊಡಬೇಕು. ಹಾಗಂದ್ರೆ ಸೊ ನಂಬರಿಂಗ್ ಅದಕ್ಕೆ ಲೀಸ್ಟ್ ಬರಬೇಕು. ಸೊ ಐ ಆಮ್ ಗೋಯಿಂಗ್ ಟು ನೇಮ್ ದಿಸ್ ಕಂಪೌಂಡ್ ಬೈ ಲೆಫ್ಟ್ ಟು ರೈಟ್. ಸೊ 5 carbon atoms, the root word is pent. We don't have any substitution other than that, so it is pent.
first position. One in and then 4. So this is about. Then aromatic compounds or aromatic hydrocarbons. So these are the organic compounds which consist of at least one benzene ring in it. So benzene ring idre, you know the examples, benzene, or you may take the example of naphthalene or chlorobenzene, phenol, toluene, or else anthracene. You can give plenty of examples for aromatic compounds. Benzene idre aromatic, so the name itself, it consists of certain kind of aroma smell irutte organic compounds ge adakke ada ondu characteristic smell irutte, adakke aromatic munchedan. So this is about the three classifications: saturated, unsaturated and aromatic compounds. So now in detail let us discuss in detail about the isomerism that is existed by the alkanes and then their preparative methods. So this is all about the classification. I'm just refreshing it. So that is from here onwards we are going to speak about alkanes. So alkanes are the aliphatic open chain hydrocarbons in which carbon atoms are linked by a single bond. So you need to remember, so alkanes are aliphatic as well as they are open chain compounds with carbon to carbon single bond. And everyone knows that is the general formula for alkanes is nothing but CnH2n plus 2. So with this formula we can derive plenty of organic compounds which belongs to the family of alkanes. Either formula ki n is equal to 1, 2, 3, 4 hakidre, so you can write any number of organic alkanes. So that is 1 adre C1, so we are not supposed to write, so that is 2 into 1, 2 plus 2, 4, it is C4. So then it is C2, H6, C3, H8 and so on, C4, H10, so on. Then, and you need to remember one more thing, that is all the carbon atoms in the alkane is sp3 hybridized. So sp3 hybridization, wherever the carbon exist in a single bond or when two carbon atoms are linked by a single bond, so then that carbon is sp3 hybridized. Idar barutte nimage next to chemical bonding chapter alli in detail kalitira enu sp3 hybridization anta heli. So carbon to carbon sigma bond formation adre sp3. So just you need to ಈಗ ಸದ್ಯಕ್ಕೆ ಇಷ್ಟು ನೆನಪಿಡಿ ಅಂತ ಹೇಳಿದ್ರೆ, so carbon in alkanes undergo sp3 hybridization, and then the structure of the molecule which undergoes sp3 hybridization is tetrahedral.
ಸೊ ಈ ಸ್ಟ್ರಕ್ಚರಲ್ಲಿ ಇರುತ್ತೆ, ಹೇಗೆ ಅಂತ ತೋರಿಸ್ತೇನೆ ನಾನು ಬರೆದು. ಆ್ಯಂಡ್ ದ ಬಾಂಡ್ ಆ್ಯಂಗಲ್ ಅಂತ ಹೇಳಿದರೆ ಎರಡು ಆಟಮ್ಸ್ನ ನಡುವೆ ಫಾರ್ಮೇಷನ್ ಆಗುವ ಬಾಂಡಿಗಿರುವ ಆ್ಯಂಗಲನ್ನು ನಾವು ಬಾಂಡ್ ಆ್ಯಂಗಲ್ ಅಂತ ಹೇಳಿ ಕರಿತೇವೆ. ಸೊ ಆ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂತ ಹೇಳಿದರೆ 109 ಡಿಗ್ರಿ 28 ಮಿನಿಟ್ಸ್ ಟೆಟ್ರಾಹೆಡ್ರಲ್ ಆದರೆ. ಫಾರ್ ಎಕ್ಸಾಂಪಲ್ ಮೀಥೇನ್ ಅನ್ನು ಕನ್ಸಿಡರ್ ಮಾಡಿದರೆ, ಸೊ ದಿಸ್ ವಿಲ್ ಬಿ ದ ಕಾರ್ಬನ್ ಆಟಮ್. ಸೊ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. So this is the structure of tetrahedral. ಈ ಥರ ಬರೀತೇವೆ. ಇದಕ್ಕೆ ಇದರಿಂದ ಇದಕ್ಕಿರುವ ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್. ಆ್ಯಂಡ್ ದ ಸ್ಟ್ರಕ್ಚರ್ ಆರ್ ಜಾಮೆಟ್ರಿ ಆಫ್ ದಿಸ್ ಮಾಲಿಕ್ಯೂಲ್ ಇಸ್ ಟೆಟ್ರಾಹೆಡ್ರಲ್. ಇಷ್ಟು ನಿಮಗೆ ಯಾವುದೇ ಕಾರ್ಬನ್ ಆಗಿರ್ಬೋದು, ಬ್ಯೂಟೇನ್ ಆಗಿರ್ಬೋದು, ಹೆಕ್ಸೇನ್ ಆಗಿರ್ಬೋದು, ಹೆಪ್ಟೇನ್, ಡೆಕೇನ್ ಯಾವುದು ಬೇಕಾದರೂ ಆಗಿರ್ಬೋದು. ಸೊ ಅದಕ್ಕೆ ಕಾರ್ಬನ್, ಹೀಗೆ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದರೆ ಅದು sp3 ಹೈಬ್ರಿಡೈಸೇಷನಲ್ಲಿ ಇರುತ್ತೆ. ಟೆಟ್ರಾಹೆಡ್ರಲ್ ಅದರ ಸ್ಟ್ರಕ್ಚರ್ ಆ್ಯಂಡ್ ಬಾಂಡ್ ಆ್ಯಂಗಲ್ ಇಷ್ಟು ಅಂತೇಳಿ ಜಸ್ಟ್ ಫಸ್ಟಿಗೀಗ ನೆನಪಿಡಬೇಕಾಗಿರೋದು. And then let us see the nomenclature of organic compounds. Few basic compounds. Nomenclature. This you know, CH4, C2H6, C3, H8, one carbon, single bond, so it is methane. Two carbon atoms, so it is eth for two carbon atoms, so single bond ethane, and then 3 carbon atoms, so it is root word is prop, single bond, so it is propane. And now CH3, CH2, CH2, CH3, so it is N-butane. We have two kinds of nomenclature, one is common naming and another one is IUPAC. ಕಾಮನ್ ನೇಮ್ ಅಂತ ಹೇಳಿದ್ರೆ ಮುಂಚೆ ಈ IUPAC ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಯಾವ ಥರ ಕರೀತಾ ಇದ್ರು ಅಂತ ಅದರ ಸ್ಟ್ರಕ್ಚರ್ನ ಬೇಸಿಸ್ನ ಮೇಲೆ ಅದನ್ನು ಕರೀತಾ ಇದ್ರು ಅಂತ ಹೇಳಿದ್ರೆ, ಕಾಮನ್ ಒರಿಜಿನಿಂದ ಹೇಗೆ ಸಿಗುತ್ತೆ ಅಥವಾ ಯಾವುದೋ ಸೋರ್ಸಿಂದ ಸಿಕ್ಕಿದ್ರೆ ಅದೇ ಹೆಸರಿಟ್ಟು ಕರೀತಾ ಇದ್ರು. ಬಟ್ ಈಗ ಅದರ ನಾಮೆನ್ಕ್ಲೇಚರ್ ರೂಲ್ಸ್ ಎಲ್ಲ ನೋಡಿದ್ದೀರಿ ನೀವು IUPAC. ಸೊ ಹಿಯರ್ ಇನ್ ಜನರಲ್ ವಿ ಕಾಲ್ ಇಟ್ ಆಸ್ ಬ್ಯೂಟೇನ್. ಅಂಡ್ ದೆನ್ this group is iso CH3 CH CH3 ಈ ಥರ ಗ್ರೂಪ್ ಇದ್ದರೆ ನಾವು ಅದನ್ನು ಏನು ಅಂತ ಹೇಳಿ ಕಾಮನ್ ನೇಮಿಂಗಲ್ಲಿ ಅದನ್ನು ಐಸೋ ಅಂತ ಹೇಳಿ ಕರಿತೇವೆ. ಸೊ ವಿ ಹ್ಯಾವ್ 4 ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಸೊ ಇಟ್ ಇಸ್ ಐಸೋ ಬ್ಯೂಟೇನ್. ಆ್ಯಂಡ್ ದಿಸ್ the IUPAC you need to start numbering, so it is 1 2. At second position you have methyl group, so it is 2 substituent first ಬರಬೇಕು, so it is 2 methyl, 3 carbon atoms ಇರೋದು 1 2 3, so it is propane. Then CH3 CH2 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 CH3, the straight chain, open chain, so it is straight chain ಇದೆ, so it is N pentane, so ಇದು pentane.
in the common naming, so this is an iso group, same e group irudilli, so it is ಏನು ಸ್ಟಾರ್ಟ್ ಮಾಡಬೇಕು, so you need to write it as iso, then we have to, so after that you need to count the number of carbon atoms, so it is 1 2 3 4 5, so it is iso pentane, so 5 carbon atoms, so it is iso pentane. ಇದರಲ್ಲಿ ಇದನ್ನು ಸೇರಿಸಿ ಒಟ್ಟಿಗೆ 4 ಕಾರ್ಬನ್ ಆಟಮ್, so it is isobutane. So and the numbering, so it is ಈ ಕಡೆಯಿಂದ ನಂಬರಿಂಗ್ ಮಾಡೋದಲ್ಲ, ಈ ಕಡೆಯಿಂದ ನಂಬರಿಂಗ್, ಯಾಕಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್ ಇದ್ದ ಕಾರ್ಬನ್ಗೆ ಲೀಸ್ಟ್ ನಂಬರ್ ಬರಬೇಕು, ಸೊ ಇಟ್ ಇಸ್ 1 2 and 3 4, so it is 2 methyl 4 carbon atoms, so it is butane. And this is if the branching occurs, ಈ ಕಾರ್ಬನ್ಗೆ 3 ಟೈಪಿನ ಬ್ರಾಂಚಿಂಗ್ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ನಿಯೋ ಅಂತ ಹೇಳಿ ಕರಿತೇವೆ. ನಿಯೋ ಆ್ಯಂಡ್ ದ ಕಾರ್ಬನ್ ಆಟಮ್ ಎಷ್ಟಿದೆ, 1 2 3 4 5 ಇದೆ, ಸೊ ಇಟ್ ಇಸ್ ಏನು ಹೆಸರು, ಸೊ ಇಟ್ ಇಸ್ ನಿಯೋ ಪೆಂಟೇನ್. ಸೊ ಯು ಹ್ಯಾವ್ ಸ್ಟಡಿಡ್ ಆಲ್ ದಿಸ್ ಬ್ಯೂಟೇನ್, ಐಸೋಬ್ಯೂಟೇನ್, ಪೆಂಟೇನ್, ಐಸೋಪೆಂಟೇನ್ ಆ್ಯಂಡ್ ನಿಯೋಪೆಂಟೇನ್ ಇನ್ exactly, so that is isomerism, structural isomerism alli odidire. So these alkanes exhibit a structural isomerism, so I need to explain that. So now the naming will be 1 2 3, so second position alli 2 methyl group ide identical, so adanna ನಾವು ಹೇಗೆ ಬರಿತೇವೆ, so second position alli 2 ಇದ್ರೆ ಹೇಗೆ ಬರಿಬೇಕು, so 2 methyl group ಉಂಟು, so it is 2,2 ಯಾವ ಸಬ್ಸ್ಟಿಟ್ಯೂಷನ್ ಇರೋದು, ಸೊ ಮೀಥೈಲ್ ಇರೋದು CH3 ಬಂದರೆ ಮೀಥೈಲ್, ಸೊ ಅದೆಷ್ಟಿದೆ 2 ಇದೆ, ಸೊ ಇಟ್ ಇಸ್ 2,2 ಡೈ ಮೀಥೈಲ್. ಎಷ್ಟು ಕಾರ್ಬನ್ ಆಟಮ್ ಪೇರೆಂಟ್ ಚೈನಲ್ಲಿ, ಸೊ ಇದು ಪೇರೆಂಟ್ ಚೈನ್ ಆಗುತ್ತೆ, ಸೊ 3 ಕಾರ್ಬನ್ ಆಟಮ್, ಸೊ ಇಟ್ ಇಸ್ 2,2 ಡೈ ಮೀಥೈಲ್ ಪ್ರೋಪೇನ್. ಸೊ ದಿಸ್ ಇಸ್ ಹೌ ವಿ ನೇಮ್ ದ ಆರ್ಗ್ಯಾನಿಕ್ ಕಂಪೌಂಡ್. ಕ್ಲಿಯರ್? ಸೊ ಇದೆಷ್ಟು. So in the case of alkanes, the first 3 members will not exhibit any kind of isomerism, structural isomerism. Structurally changes barudilla, molecular formula same irutte. From butane it tends to show structural isomerism, that is the chain isomerism. So molecular formula same irutte but differ in the carbon chain or carbon skeleton, so such kind of isomerism is called as chain isomerism. ಈಗ ಇದೆ ತಗೊಳ್ಬೋದು, ಸೊ ಸೇಮ್ ನಂಬರ್ ಆಫ್ ಈ 2 ಕಾರ್ಬನ್ ಆಟಮ್ಸ್ ಅಲ್ಲಿ 4 ಕಾರ್ಬನ್ ಆಟಮ್ ಇದೆ, ಒಟ್ಟು 10 ಹೈಡ್ರೋಜನ್ ಇದೆ, ಇದರಲ್ಲಿ 3 6 9 ಒಂದು 10 ಹೈಡ್ರೋಜನ್ 4 ಕಾರ್ಬನ್ ಆಟಮ್. ಸೊ ದ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್, ದಟ್ ಇಸ್ C4H10. ಈ 2 ಸ್ಟ್ರಕ್ಚರಿಗೂ ಬ್ಯೂಟೇನ್ ಮತ್ತು 2 ಮಿಥೈಲ್ ಪ್ರೋಪೇನ್ ಅಥವಾ ಬ್ಯೂಟೇನ್ ಐಸೋಬ್ಯೂಟೇನ್ಗೆ ಸೇಮ್ molecular formula, but they are differ in the air structure or carbon chain. So these 2 structure exhibit a chain isomerism, and as well as these 3 pentane, n-pentane, isopentane and neopentane will exhibit a chain isomerism. So structurally matra difference, molecular formula same irutte. So you can write the example of this also for chain isomerism. So this is about the nomenclature and the isomerism that is exhibited by the alkanes. At least ಇಷ್ಟು ಕಂಪೌಂಡ್ಸ್ ಇದಾದರೂ ನೇಮಿಂಗ್ ನಿಮಗೆ ಗೊತ್ತಿರಬೇಕು. ಸೊ ದೆನ್ ಬರ್ಕೊಳ್ಳಿ, ಇದನ್ನು ನಿಮ್ಮ ನೋಟ್ಸಲ್ಲಿ ಕಂಪ್ಲೀಟ್ ಮಾಡಿ, ಬುಕ್ಕಲ್ಲೊಂದು ಬರೀಬೇಕು ಇದನ್ನು. So now let us see the preparative methods of alkanes. Alkanes generally ನಮಗೆ ಡೈರೆಕ್ಟ್ ಆಗಿ ಸಿಗುವುದಿಲ್ಲ, we cannot prepare them in usual laboratory.
ಲ್ಯಾಬ್ಗಳಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಸೊ ಇಟ್ ಈಸ್ ಯೂಶ್ವಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಪೆಟ್ರೋಲಿಯಂ ಸಿಕ್ಕಿ ಅದರಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡೋದು ಹೈಡ್ರೋಕಾರ್ಬನ್ಸನ್ನು. ದೆರ್ ಆರ್ ಸೆವರಲ್ ಅದರ್ ಮೆಥಡ್ಸ್ ವಿಚ್ ವಿ ಕ್ಯಾನ್ ಪರ್ಫಾರ್ಮ್ ಸೊ ಆಸ್ ಟು ಒಬ್ಟೈನ್ ದ ಆಲ್ಕೇನ್ಸ್. ಸೊ ದಟ್ ಇಸ್, ಲೆಟ್ us see. This is important. Preparation of alkanes. The first method of preparation of alkanes is from unsaturated compounds. Unsaturated hydrocarbons or unsaturated compounds. So just now we have studied what are unsaturated compounds and which family belongs to unsaturated compounds. So it is alkenes and alkynes. So you can synthesize alkanes from alkenes and alkynes. Let us see that. Alkanes ಮತ್ತೆ alkynes ಇದು ಜನರಲ್ ಫಾರ್ಮುಲಾ. ಎಕ್ಸಾಂಪಲ್ ಈಥೇನ್ ತಗೊಳ್ಳುವ. So this is the simplest one, ethene. Correct? ಇದರಿಂದ ಏನು ಬೇಕು ನಮಗೆ? ಸೊ ವಿ ನೀಡ್ ಟು ಸಿಂಥಸೈಸ್ ಆಲ್ಕೇನ್ಸ್. ಏನು ಆಲ್ಕೇನು, ಇದನ್ನು ಹೇಗೆ ಶಿಫ್ಟ್ ಮಾಡ್ಬೋದು ಆಲ್ಕೇನ್ಸ್ಗೆ? ಸೊ 2 ಕಾರ್ಬನ್ ಆಟಮ್ಸ್ ಇದೆ. ಸೊ ಇಲ್ಲೂ ಕೂಡ 2 ಕಾರ್ಬನ್ ಆಟಮ್ ಹಾಕ್ತಾನೆ. ಸೊ ದಿಸ್ ಇಸ್ ಈಥೀನ್. ಈಥೀನಿಂದ ಇದರ ಆಲ್ಕೇನ್ ಹೇಳಿದರೆ ವಿ ನೀಡ್ ಟು ಗೆಟ್ ಈಥೇನ್. ಕರೆಕ್ಟ್? CH3 CH3. ಸೊ ಇದಕ್ಕೆ ಯಾವುದನ್ನು ಆ್ಯಡ್ ಮಾಡಿದರೆ ಅಥವಾ ಯಾವುದನ್ನು ಸೇರಿಸಿದ್ರೆ ಇದು ಈ ಕಂಪೌಂಡಿಂದ H2 ಇದ್ದದ್ದು H3ಗೆ ಬರುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ಅಡಿಷನ್ ಆಫ್ ಹೈಡ್ರೋಜನ್. ಕರೆಕ್ಟ್? ಸೊ ಇಟ್ ಈಸ್ H2 ಅನ್ನು ಆ್ಯಡ್ ಮಾಡಬೇಕು. ಹೈಡ್ರೋಜನ್ ಗ್ಯಾಸ್, ಡೈಹೈಡ್ರೋಜನ್ ಅಂತ ಕರಿತೇವೆ, ಅಥವಾ ಹೈಡ್ರೋಜನ್ ಅಂತ ಹೇಳಿ ಕರಿತೇವೆ, ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಕರಿತೇವೆ. ಸೊ ಹೈಡ್ರೋಜನ್ ಗ್ಯಾಸ್ ಆ್ಯಡ್ ಮಾಡಿದರೆ ಈ ಮಾಲಿಕ್ಯೂಲಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, 2 ಹೈಡ್ರೋಜನ್ ಇದರಲ್ಲಿ ಹೀಗಿರುತ್ತೆ, H ಮತ್ತು H. ಸೊ ಈ ಡಬಲ್ ಬಾಂಡಿನ ಅಕ್ರಾಸ್ ಏನಾಗುತ್ತೆ, ಹೈಡ್ರೋಜನ್ ಇದರ ಥ್ರೂ ಆ್ಯಡ್ ಆಗುತ್ತೆ. ಸೊ 2 ಹೈಡ್ರೋಜನ್ ಉಂಟು. ಈ ಹೈಡ್ರೋಜನ್ ಒಂದು ಇದಕ್ಕೆ ಅಟ್ಯಾಚ್ ಆಗುತ್ತೆ. ಆಗ ಇನ್ನು ವಾಟ್ ಈಸ್ ದ ವೇಲೆನ್ಸಿ ಆಫ್ ಕಾರ್ಬನ್? ಸೊ ಇಟ್ ಈಸ್ 4. ಸೊ ಇದು ಆ್ಯಡ್ ಆದರೆ ಏನಾಗುತ್ತೆ, H2 ಇದೆ, ಇಲ್ಲಿ 2 ಇದೆ, 4 ಆಯಿತು, ಇನ್ನೊಂದು ಸೇರಿಕೊಳ್ಳುತ್ತೆ. ಸೊ ವಾಟ್ ನೀಡ್ಸ್ ಟು ಬಿ, ದಿಸ್ ಬಾಂಡ್ ಹ್ಯಾಸ್ ಟು ಬಿ ಬ್ರೋಕನ್. ಆಗೇನಾಗುತ್ತೆ, ಟೆನ್ಸ್ ಟು ಫಾರ್ಮ್ CH2 ಇದ್ದದ್ದು ಹೈಡ್ರೋಜನ್ ಆ್ಯಡ್ ಆಗಿ CH3 ಬಂತು, ಇದು CH3 ಬಂತು. ಸೊ ದಿಸ್ ಪ್ರೋಸೆಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ರಿಡಕ್ಷನ್ ಅಂತ ಹೇಳಿದರೆ. ಸೊ ರಿಡಕ್ಷನ್ ಇಸ್ ಅ ಪ್ರೋಸೆಸ್, ದಿಸ್ ಆಲ್ಸೋ ಯು ಹ್ಯಾವ್ ಸ್ಟಡಿಡ್. ಸೊ ರಿಡಕ್ಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಹೈಡ್ರೋಜನ್, ಆರ್ ಎಲ್ಸ್ ಇಟ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ರಿಮೂವಲ್ ಆಫ್ ಆಕ್ಸಿಜನ್. ಹೈಡ್ರೋಜನ್ ಯಾವ ಪ್ರೋಸೆಸ್ಸಲ್ಲಿ ಹೈಡ್ರೋಜನ್ ಆ್ಯಡ್ ಆಗುತ್ತೋ ಅಂಥ ಪ್ರೋಸೆಸ್ಗಳಿಗೆ ನಾವು ರಿಡಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ದಟ್ ಈಸ್ ಅಥವಾ ಆಕ್ಸಿಜನ್ ರಿಮೂವ್ ಆದರೂ ಕೂಡ ಅದನ್ನು ನಾವು ರಿಡಕ್ಷನ್ ಅಂತ ಹೇಳಿ ಕರಿತೇವೆ. ಒಂದ ಹೈಡ್ರೋಜನ್ ಆ್ಯಡ್ ಆಗಬೇಕು, ಇಲ್ಲದ್ರೆ ಆಕ್ಸಿಜನ್ ಅಥವಾ ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಥವಾ ಕ್ಲೋರಿನ್ ಆಗಿರ್ಬೋದು, ಫ್ಲೂರಿನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು. ಸೊ ಇಂಥ ಎಲಿಮೆಂಟ್ಸ್ಗಳು ರಿಮೂವ್ ಆದರೆ ಅದನ್ನು ಆ ಪ್ರೋಸೆಸನ್ನು ನಾವೇನು ಅಂತ ಹೇಳಿ ಕರಿತೇವೆ, ರಿಡಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಇದು ಸುಮ್ಮನೆ ಆಗೋದಿಲ್ಲ, ಈ ಪ್ರೋಸೆಸ್ ಅದರಷ್ಟಕ್ಕೆ ಆಗೋದಿಲ್ಲ. ಹೈಡ್ರೋಜನ್ ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಏನಾದರೂ ಒಂದು ಕ್ಯಾಟಲಿಸ್ಟ್ ಬೇಕಾಗುತ್ತೆ. ಸೊ ದ್ಯಾಟ್ ಕ್ಯಾಟಲಿಸ್ಟ್ ಇಸ್ ಇದರ್ ಯು ಕ್ಯಾನ್ ಯೂಸ್ ಪೆಲಾಡಿಯಂ PD, ಅಥವಾ ಪ್ಲಾಟಿನಮ್ ಯೂಸ್ ಮಾಡ್ಬೋದು, ಅಥವಾ ನಿಕೆಲ್ ಯೂಸ್ ಮಾಡ್ಬೋದು. ಈ ರಿಯಾಕ್ಷನ್ ಫಾಸ್ಟ್ ಆಗಲಿಕ್ಕೆ ಯು ನೀಡ್ ಟು ಹ್ಯಾವ್ ಅ ಫೈನ್ಲಿ ಡಿವೈಡೆಡ್ ಕ್ಯಾಟಲಿಸ್ಟ್ ಲೈಕ್ ಪೆಲಾಡಿಯಂ ಆರ್ ಪ್ಲಾಟಿನಮ್ ಆರ್ ನಿಕೆಲ್. ಸೊ ಏನಾಗುತ್ತೆ, ಇದರ ಮೇಲೆ ಹೈಡ್ರೋಜನ್ ಅಬ್ಸಾರ್ಬ್ ಆಗಿ ಅದು ಈ ರಿಯಾಕ್ಷನನ್ನು ಪ್ರೊಸೀಡ್ ಮಾಡುತ್ತೆ. ಸೊ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ reduced is nothing but addition of hydrogen takes place in the presence of the catalyst like either palladium or platinum or nickel, in which the addition of hydrogen takes place. So alkenes or alkynes gets converted to
alkanes. So this is one of the preparatory method for the preparation of or for the synthesis of alkane. Unsaturated hydrocarbons can be converted to alkanes by hydrogenation. So the addition of hydrogen is also called as hydrogenation. These are the key words. Remember this, hydrogenation, addition, ಯಾವುದೇ molecules ಗೆ hydrogen add ಆದರೆ so we termed as hydrogenation. So this is unsaturated compound. Alkene ತಗೊಂಡಿದ್ದಾನೆ, or else you can go with alkynes also. Alkynes ಆದರೆ CH3 C triple bond CH2 CH ಪ್ಲಸ್ ಹೈಡ್ರೋಜನ್ ಆ್ಯಡ್ ಮಾಡಬೇಕು. ಯಾವುದರ ಪ್ರೆಸೆನ್ಸ್ ಬೇಕು ನಮಗೆ, ಇದು ಇದೇ ರಿಯಾಕ್ಷನ್ ಅದರಷ್ಟಕ್ಕೆ ಆಗೋದಿಲ್ಲ. ಸೊ ವಿ ನೀಡ್ ಟು ಹ್ಯಾವ್ ಅ ಕ್ಯಾಟಲಿಸ್ಟ್. ದಿಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಯಾವ ಬರೀಲೇಬೇಕು. ಪೆಲಾಡಿಯಂ ಅದು ಯಾವುದಾದ್ರೂ ಒಂದು ಬರೆದ್ರೂ ಆಗುತ್ತೆ, ಅಥವಾ ಮೂರನ್ನು ಹೀಗೆ ಬಾರ್ ಹಾಕಿ ಇದು ಅಥವಾ ನಿಕೆಲ್ ಬೇಕು ಅಂತ ಹೇಳಿ ಬರೆಯೋದು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಆರ್ ಪೆಲಾಡಿಯಂ ಆರ್ ನಿಕೆಲ್ ಅಡಿಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಈಗ ಇಲ್ಲಿ ಡಬಲ್ ಬಾಂಡ್ ಇತ್ತು, ಅದಕ್ಕೆ ಒಂದು ಹೈಡ್ರೋಜನ್ ಇದಕ್ಕೆ ಸಾಕಾಯಿತು, ಇನ್ನೊಂದು ಹೈಡ್ರೋಜನ್ ಈಚೆ ಕಾರ್ಬನಿಗೆ ಕೊಟ್ವಿ. ಸೊ ಇಟ್ ಗಾಟ್ ರೆಡ್ಯೂಸ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ವಿತ್ ಈಥೇನ್. ಬಟ್ ಇಲ್ಲೇನಿದೆ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಟ್ರಿಪಲ್ ಬಾಂಡ್ ಹೇಳಿದರೆ ಈಗ ಟ್ರಿಪಲ್ ಬಾಂಡ್ ತಗೊಂಡು ನಾನು ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಜೊತೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಈ ಈಗಿನ ಕೇಸನ್ನು ಕನ್ಸಿಡರ್ ಮಾಡಿದರೆ ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಯ್ತು. ಹಾಗಿದ್ರೆ ಟ್ರಿಪಲ್ ಬಾಂಡ್ ಇದ್ದದ್ದು ಏನಾಗಬೇಕು, ಅಡಿಷನ್ ಹೈಡ್ರೋಜನ್ ಅಡಿಷನ್ ಆದರೆ ಇಲ್ಲೊಂದು ಹೈಡ್ರೋಜನ್ ಇದ್ದರೆ ಇಲ್ಲೊಂದು ಹೈಡ್ರೋಜನ್ ಇದೆ, ಈ ಹೈಡ್ರೋಜನ್ ಆ್ಯಡ್ ಮಾಡಿದರೆ ಏನಾಗಬೇಕು, ಇಲ್ಲಿ ಒಂದು ಹೈಡ್ರೋಜನ್ ಹೋಗುತ್ತೆ. ಸೊ ಟ್ರಿಪಲ್ ಬಾಂಡ್ ಇದ್ದದ್ದು ಏನಾಗುತ್ತೆ, ರೆಡ್ಯೂಸ್ ಆಗಿ ಡಬಲ್ ಬಾಂಡಿಗೆ ಕನ್ವರ್ಷನ್ ಆಗುತ್ತೆ ಅಂತ ಹೇಳಿದರೆ CH ಇದ್ದದ್ದು ಹೈಡ್ರೋಜನ್ ಒಂದಾಯಿತು, CH2 ಬಂತು. ಆಗ ಟ್ರಿಪಲ್ ಬಾಂಡೇ ಬರೆದ್ರೆ ಏನಾಗುತ್ತೆ ನೋಡಿ, ಟ್ರಿಪಲ್ ಬಾಂಡ್ ಬರೀತೇನೆ, ಪುನಃ CH2 ಹೊಸ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಇದ್ದ ಹಳೆ ಬಾಂಡ್ ಬ್ರೇಕ್ ಆಗಲೇಬೇಕು. ಸೊ ದ್ಯಾಟ್ ಈಸ್ ದ ಥಿಂಗ್. ಈಗ ಹೊಸ ಬಾಂಡ್ ಫಾರ್ಮೇಷನ್ ಆಗ್ತಾ ಉಂಟು ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ. ಸೊ ಇದರಲ್ಲಿ ಇರುವ ಒಂದು ಬಾಂಡ್ ಬ್ರೇಕ್ ಆಗಬೇಕು. ಈಗ ಎಷ್ಟಾಯಿತು, ಸೊ ಕಾರ್ಬನ್ 3 ವೇಲೆನ್ಸಿ, ಇದರಲ್ಲಿ 2 ವೇಲೆನ್ಸಿ, ಸೊ ಏನಾಯಿತು 5. ಸೊ ದಿಸ್ ಇಸ್ ನಾಟ್ ಸ್ಟೇಬಲ್. ಸೊ ಈ ಬಾಂಡ್ ಫಾರ್ಮೇಷನ್ ಆದರೆ ಈ ಒಂದು ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಏನು ಸಿಕ್ತು ನಮಗೆ, ಈಥೀನ್ ಸಿಕ್ಕಿತು. ಮತ್ತೆ ಪುನಃ ಯಾವುದಕ್ಕೆ ಕನ್ವರ್ಷನ್ ಆಗಬೇಕು, ಈಥೀನಿಂದ ನಮಗೆ ಏನು ಬೇಕು, ಈಥೇನ್ ಬೇಕು. ಸೊ ಮತ್ತೆ ವಾಪಸ್ ಅಡಿಷನ್ ಆಫ್ ಹೈಡ್ರೋಜನ್, ಇಲ್ಲೊಂದು ಆ್ಯಡ್ ಆಗುತ್ತೆ, ಇದಕ್ಕೊಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಸೊ ವಿ ಗೆಟ್ CH3 single bond CH3. Therefore, in order to convert an alkyne to an alkene, you need to have 2 molecules of hydrogen. ಎಷ್ಟು ಬೇಕು ಇಲ್ಲಿ ಬರೀಬೇಕು ನಾನು, H2. ಯಾಕೆ, ಫಸ್ಟ್ ಪ್ರೋಸೆಸ್ಸಲ್ಲಿ ಟ್ರಿಪಲ್ ಬಾಂಡ್ ಇರೋದು ಡಬಲ್ ಬಾಂಡಿಗೆ ಕನ್ವರ್ಷನ್ ಆಗುತ್ತೆ, ನೆಕ್ಸ್ಟ್ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡಿಗೆ ಕನ್ವರ್ಷನ್ ಆಗುತ್ತೆ. ಸೊ ಒಂದು ಮೋಲ್ ಇದ್ದರೆ ಬರೀ ಒಂದು ಕನ್ವರ್ಷನ್ ಮಾತ್ರ ಆಗುತ್ತೆ. ಸೊ ಯು ನೀಡ್ ಟು ರೈಟ್ 2. ಸೊ ದೇರ್ ಫೋರ್ ಇದರ ಕನ್ವರ್ಷನ್ ಹೇಗೆ ಬರುತ್ತೆ, CH3. ಸೊ ಇದೇನು ಚೇಂಜ್ ಆಗೋದಿಲ್ಲ, ಇದರ ವೇಲೆನ್ಸಿ ಸ್ಯಾಟಿಸ್ಫೈ, ಇದು ಸ್ಯಾಚುರೇಟೆಡ್ ಆಗೇ ಉಂಟು. ಈಗ ಇದನ್ನು ಕನ್ವರ್ಷನ್ ಮಾಡಬೇಕು. ಟ್ರಿಪಲ್ ಬಾಂಡ್ ಇರೋದನ್ನು ಸಿಂಪಲ್ ಸ್ಟೆಪ್ಪಲ್ಲಿ ಬರಿಬೋದು, ಒಂದೊಂದೇ ಸ್ಟೆಪ್ಪಲ್ಲಿ ಆ್ಯಡ್ ಮಾಡಿಕೊಂಡು. ಸೊ ಅದನ್ನು ಬರೆಯುವ ಮತ್ತೆ ಒಟ್ಟಿಗೆ ಸೇರಿಸ್ಬೇಕು. ಸೊ ಇಟ್ ಇಸ್ CH ಪ್ಲಸ್ H2 ಆದರೆ CH3 ಆಗುತ್ತೆ. CH ಇಲ್ಲೊಂದು ಹೈಡ್ರೋಜನ್ ಆ್ಯಡ್ ಆಯಿತು, ಇರಲಿಲ್ಲ ಅಲ್ಲಿ H ಆ್ಯಡ್ ಆಯಿತು. ಟ್ರಿಪಲ್ ಬಾಂಡ್ ಇರೋದು ಏನಾಗಬೇಕು, ರೆಡ್ಯೂಸ್ ಆಗಿ ಡಬಲ್ ಬಾಂಡಿಗೆ ಬರಬೇಕು. CH ಉಂಟು, ಮತ್ತೇನಾಗಬೇಕು, ಒಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ, CH2. ಈ ಮಾಲಿಕ್ಯೂಲ್ ಮತ್ತೆ ವಾಪಸ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಜೊತೆ ರಿಯಾಕ್ಷನ್ ಆದರೆ ವಿಲ್ ಗೆಟ್ CH3 ಸಿಂಗಲ್ ಬಾಂಡ್. ಇಲ್ಲಿ ಮತ್ತೆ ಇನ್ನೊಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆ್ಯಡ್ ಆಗುತ್ತೆ. ಸೊ ಇಟ್ ಈಸ್ ಬಿಕಮ್ಸ್ CH2 ಡಬಲ್ ಬಾಂಡ್ ಇರೋದು ರೆಡ್ಯೂಸ್ ಆಗಿ ಸಿಂಗಲ್ ಬಾಂಡಿಗೆ ಬಂತು, H2 ಇದ್ದದ್ದು ಹೈಡ್ರೋಜನ್ ಆ್ಯಡ್ ಆಗಿ H3 ಬಂತು. ಸೊ ವಿಲ್ ಗೆಟ್ ಪ್ರೊಪೇನ್ ಆಸ್ ಅ ಕಂಪೌಂಡ್. ಇದೇ ರಿಯಾಕ್ಷನ್ ಅನ್ನು ಡೈರೆಕ್ಟ್ ಆಗಿ ಬರಿಬೋದು. ಹೇಗೆ ಹೇಳಿದ್ರೆ
ಇಲ್ಲೇ ಬರೀತೇನೆ ನಾನು. CH3 C triple bond CH C triple bond CH ಸೇಮ್ ಮಾಲಿಕ್ಯೂಲ್. ಇಲ್ಲಿ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಯೂಸ್ ಆಯಿತು, ಇನ್ನೊಂದು ಇಲ್ಲಿ ಯೂಸ್ ಆಯಿತು. ಸೊ ಇಟ್ ಇಸ್ 2H2. ಸೊ ಇಟ್ ರಿಕ್ವೈರ್ಸ್ ಎ ಟೆಂಪರೇಚರ್. ಸೊ ಇಟ್ ಇಸ್ ಡೆಲ್ಟಾ ಅಂತ ಹೇಳಿದಾಗ ಹೀಟಿಂಗ್ ಅಂತ ಅರ್ಥ. ಸೊ ಎರಡು ಮಾಲಿಕ್ಯೂಲ್ ಡೈರೆಕ್ಟ್ ಈ ಸ್ಟೆಪ್ ಬರೀಲಿಕ್ಕಿಲ್ಲ, ಡೈರೆಕ್ಟ್ ಇದೇ ಮಾಲಿಕ್ಯೂಲ್ ಇಲ್ಲಿ 2H2 ಹಾಕೋದು ಮತ್ತು CH3 CH2. ನಮಗೆ ಟ್ರಿಪಲ್ ಬಾಂಡಿಂದ ಸಿಂಗಲ್ ಬಾಂಡ್ ಬೇಕು. ಸೊ ಇಟ್ ಇಸ್ CH3 ಕಾರ್ಬನ್ ವೇಲೆನ್ಸಿ ಸಿಂಗಲ್ ಬಾಂಡ್ ಆಗಬೇಕಂದ್ರೆ ಹೈಡ್ರೋಜನ್ 2 ಬೇಕು. ಇಲ್ಲಿ H3. So this is how alkenes are prepared by unsaturated compounds. So that is, alkenes can be prepared by the reduction of unsaturated hydrocarbons by using palladium, platinum or nickel. So that process is called as hydrogenation. That's nothing but addition of hydrogen in the presence of catalyst. Clear? So you can write this example, idan barkolbodu. And one more method of preparation is from alkyl halides. Alkyl halides. So IUPAC nomenclature ಅಲ್ಲಿ ಬರುವಾಗ ಆಲ್ಕೈಲ್ ವರ್ಡ್ ಬಂದಿದೆ. ಆಲ್ಕೈಲ್, ಸೊ ದಟ್ ಈಸ್ ಇನ್ ಜನರಲ್ CH3 ಗ್ರೂಪ್ ಆರ್ C2H5 ಗ್ರೂಪ್ ಇದ್ದರೆ ಅದನ್ನು ನಾವು ಆಲ್ಕೈಲ್ ಗ್ರೂಪ್ಗಳು ಅಂತ ಹೇಳಿ ಕರಿತೇವೆ. ಸೊ ಇನ್ ಜನರಲ್ ದೇ ಆರ್ ರೆಪ್ರೆಸೆಂಟೆಡ್ ಬೈ X. ಆಲ್ಕೈಲ್ ಹ್ಯಾಲೈಡ್, ಹ್ಯಾಲೈಡ್ ಇಸ್ ನಥಿಂಗ್ ಬಟ್ X. ಸೊ ದೀಸ್ ಆಲ್ಕೈಲ್ ಹ್ಯಾಲೈಡ್ಸ್ ಕ್ಯಾನ್ ಬಿ reduced when they are treated with zinc in the presence of dilute HCl. Zinc in the presence of dilute HCl. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರುವ ಬಾಂಡ್ ಕ್ಲೀವ್ ಆಗುತ್ತೆ, ಅದರ ಬದಲು ಹೈಡ್ರೋಜನ್ ಬರುತ್ತಲ್ಲಿ. ಸೊ ಇಟ್ ಫಾರ್ಮ್ಸ್ RH ಪ್ಲಸ್ ಜಿಂಕಿನೊಟ್ಟಿಗೆ 2 ಕ್ಲೋರಿನ್ ಆಟಮ್ಸ್ ಹೋಗುತ್ತೆ. ಸೊ ಇಟ್ ಫಾರ್ಮ್ಸ್ ZnCl2. The second preparative method is from alkyl halides. So that is alkyl and halides. Alkyl general formula R and halide in general it is X. So this is on reduction. Reduction is nothing but addition of hydrogen again H2 in the presence of idakke reagent beku, reducing agent. So ಅಂತ ಹೇಳಿದ್ರೆ ಬೇರೆ ಯಾವುದನ್ನು ರೆಡ್ಯೂಸ್ ಮಾಡುತ್ತೆ ಅದನ್ನು ಅದು ಆಕ್ಸಿಡೈಸ್ ಮಾಡಿಕೊಳ್ಳುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಆ್ಯಂಡ್ ಡೈಲ್ಯೂಟ್ HCl. ಸೊ ಇಲ್ಲಿ 2 ಹೈಡ್ರೋಜನ್ ಉಂಟು H2. ಸೊ ಈ X ಅನ್ನೋದು ಹೊರಗಡೆ ಹಾಕುತ್ತೆ, ಅದು ಒಂದು ಹೈಡ್ರೋಜನ್ ಜೊತೆ ಹೋಗುತ್ತೆ, ಇನ್ನೊಂದು ಹೈಡ್ರೋಜನ್ ಇದ್ರ ಜೊತೆ ಕ್ಲಬ್ ಆಗುತ್ತೆ. ಸೊ ಇಟ್ ಇಸ್ ಆರ್ ಎಕ್ಸ್ ಇದ್ದದ್ದು ಇಲ್ಲಿ ಹೈಡ್ರೋಜನ್ ಎಕ್ಸ್ ಹೋಯ್ತು, ಅದರ ಬದಲು ಯಾರು ಬರ್ತಾರೆ? ಸೊ ಹೈಡ್ರೋಜನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಆರ್ ಎಚ್ ಬರುತ್ತೆ ಪ್ಲಸ್ ಇಲ್ಲಿ ಎಚ್ ಇದ್ದದ್ದು ಎಕ್ಸ್ ಯಾರ ಜೊತೆ ಹೋಗ್ತದೆ? ಎಚ್ ಎಕ್ಸ್ ಆಗಿ ಹೋಗುತ್ತೆ ಅಂತ ಹೇಳಿದ್ರೆ. ಸೊ ಎಕ್ಸಾಂಪಲ್ ತಗೊಳ್ಳುವ. CH3 CH2 CH2 Cl ಈ ಥರದ ಕಂಪೌಂಡ್ ಇದ್ದರೆ, ಸೊ ದಿಸ್ ಇಸ್ ಪ್ರೋಪೈಲ್ ಕ್ಲೋರೈಡ್ ಅಥವಾ ಕ್ಲೋರೋ
ಪ್ರೋಪೇನ್ ಯಾವ ಥರ ಬೇಕಾದರೂ ಕರಿಬೋದು. ಸೊ ಆನ್ ರಿಡಕ್ಷನ್ ಅಂತ ಹೇಳಿದ್ರೆ ಹೈಡ್ರೋಜನ್ ಅನ್ನು ಆ್ಯಡ್ ಮಾಡಬೇಕು. ಸೊ H2 ಇನ್ ದ ಪ್ರೆಸೆನ್ಸ್ ಆಫ್ ಯಾವುದರ ಪ್ರೆಸೆನ್ಸಲ್ಲಿ ಅಂತ ಹೇಳಿದರೆ ಇದು ಎರಡು ರಿಯಾಕ್ಟೆಂಟ್ಸ್ಗಳು ಕಂಬೈನ್ ಆಗಿ ನಮಗೆ ಪ್ರಾಡಕ್ಟ್ ಸಿಗ್ತಿದೆ. ಸೊ ದ್ಯಾಟ್ ಇಸ್ ಡಿಸ್ಕ್ರೈಬ್ ಬೈ ದಿಸ್ ಆರೋ. ಅಲ್ಲಿ ಯಾವ ರಿಯಾಕ್ಷನ್ ಕಂಡೀಷನ್ಗಳನ್ನು ನಾವು ಯೂಸ್ ಮಾಡ್ತೇವೆ ಅಥವಾ ಯಾವುದು ರೆಡ್ಯೂಸಿಂಗ್ ಏಜೆಂಟಾ ಅಥವಾ ಆಕ್ಸಿಡೈಸಿಂಗ್ ಏಜೆಂಟಾ ಯಾವುದು ರಿಯೇಜೆಂಟ್ಗಳನ್ನು ಯೂಸ್ ಮಾಡ್ತೇವೆ ಅದನ್ನು ಈ ಆರೋ ಹೆಡ್ನ ಮೇಲೆ ಬರಿತೇವೆ. ಆರೋ ಮೇಲೆ ಹೀಟ್ ಮಾಡಬೇಕು ಅಂತ ಹೇಳಿದರೆ ಅಥವಾ ಟೆಂಪರೇಚರ್ ಕಂಡೀಷನ್ಗಳಿದ್ದರೆ ಈ ಥರ ಆರೋ ಹಾಕಿ ಅದರ ಮೇಲೆ ನಾವು ಮೆನ್ಷನ್ ಮಾಡ್ತೇವೆ. ಸೊ ದಿಸ್ ಇಸ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಏನಾಗುತ್ತೆ ಹೇಳ್ಬೋದಾ. ಸೊ ಇಲ್ಲಿ ಕ್ಲೋರಿನ್ ಹೋಗುತ್ತೆ, ಅದರ ಬದಲು ಯಾರು ಬರಬೇಕು, ಹೈಡ್ರೋಜನ್ ಬರಬೇಕು. ಆಗ ಏನಾಗುತ್ತೆ CH3 ಅದು ಹಾಗೆ ಉಂಟು, ಇದು CH2 ಅದರಷ್ಟಕ್ಕೆ ಹಾಗೆ ಉಂಟು. ಸೊ ಇಲ್ಲಿ ಚೇಂಜ್ ಆಗಬೇಕಾಗಿದ್ದು ಯಾರು, CH2 ಇತ್ತು, ಕ್ಲೋರಿನ್ ಹೋಯಿತು, ಬಾಂಡ್ ಒಂದು ಕಟ್ ಆದರೆ ಅಲ್ಲೇ ಇನ್ನೊಂದು ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ನ್ಯೂ ಬಾಂಡ್ ಇಸ್ ಫಾರ್ಮ್ಡ್ ವಿತ್ ದ ಬ್ರೇಕೇಜ್ ಆಫ್ ದ ಓಲ್ಡ್ ಬಾಂಡ್. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಯಿತು, ಈ ಬಾಂಡ್ ಇದು ಕಟ್ ಆಯಿತು, ಆಗ ಏನು ಮಾಡಬೇಕು, ಹೈಡ್ರೋಜನ್ ಅಲ್ಲಿ ಬಂದು ಜಾಯ್ನ್ ಆಗುತ್ತೆ. ಸೊ CH2 ಇದೇನಾಗುತ್ತೆ ಬೈ ದ ಅಡಿಷನ್ ಆಫ್ ಹೈಡ್ರೋಜನ್ ಇಟ್ ಫಾರ್ಮ್ಸ್ CH3. ಅಂಡ್ ದೆನ್ ಇದು ಯಾರ ಜೊತೆ ಹೋಗಬೇಕು, ಇಲ್ಲಿ ಒಂದು ಬಾಕಿ ಇರೋದು ಯಾರು. ಸೊ ಇಟ್ ಒನ್ ಹೈಡ್ರೋಜನ್ ಇಸ್ ರಿಮೈನಿಂಗ್, ದ್ಯಾಟ್ ವಿಲ್ ಬಿ ಬಾಂಡೆಡ್ ವಿತ್ ದ ಕ್ಲೋರಿನ್. ಸೊ ಇಟ್ ಫಾರ್ಮ್ಸ್ HCl. ಸೊ ಹೈಡ್ರೋಜನ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಕ್ಲೋರೋಪ್ರೋಪೇನಿಂದ ಯಾವ್ದು ಫಾರ್ಮೇಷನ್ ಆಯಿತು, ಪ್ರೋಪೇನ್ ಸಿಕ್ತು ನಮಗೆ, ಆಲ್ಕೇನ್ ಫಾರ್ಮೇಷನ್ ಆಯಿತು. ದಟ್ ಈಸ್ alkyl halides are reduced is nothing but addition of hydrogen in the presence of zinc and dilute HCl to form alkanes. ಎಷ್ಟು ಯಾವುದು ಎಕ್ಸಾಂಪಲ್ ಬೇಕಾದ್ರೂ ತೊಗೊಂಡು ಬರಿಬೋದು ನೀವು. ಮೀಥೈಲ್ ಬ್ರೋಮೈಡ್ ತೊಗೊಂಡ್ರೆ ಇನ್ ದ ಪ್ರೆಸೆನ್ಸ್ ಆಫ್ ರಿಡಕ್ಷನ್ ಹೈಡ್ರೋಜನ್ ಅನ್ನು ಆ್ಯಡ್ ಮಾಡಬೇಕು, H2 ಬರಿಬೇಕು. ಸೊ ಏನಾಯಿತು, CH3 ಇತ್ತು, ಅಲ್ಲಿ ಒಂದು ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಸೊ ಏನು ಬರಿಬೇಕಲ್ಲಿ, CH4, ಒಂದು ಹೈಡ್ರೋಜನ್ ಬಾಕಿ ಇದೆ, ಅದು ಯಾವ ಜೊತೆ ಬರುತ್ತೆ, ಸೊ HBr. ಸೊ ವಿ ಹ್ಯಾವ್ ಗಾಟ್ ದ ಆಲ್ಕೇನ್ ದಟ್ ಇಸ್ ಮೀಥೇನ್. So that's all for today. So in the today's class we have discussed about the importance of hydrocarbons and then their classification, saturated, unsaturated and then aromatic compounds with their example, and about the alkanes, the family of alkane, yaudella compounds ide, adar classification hege, yav isomerism exist madutte, ಆಮೇಲೆ preparative method. So we have seen two preparative method, that is one is from unsaturated hydrocarbons or as unsaturated compounds, another one is from alkyl halides. So both are important one. So you need to write it and learn. ನೀವು ಬರ್ದು ಕಲಿಬೇಕು ಒಂದ್ಸಲಿ, ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ, ನೋಟ್ಸಲ್ಲಿ ಬರ್ದು ಕಲೀರಿ. So this is about only we have done with the two preparative methods, 3 more are pending, so that are discussed in the next class. So till then write and study this. Thank you.